ಅವರೆಲ್ಲ ಒಂದು ಕಾಲದಲ್ಲಿ ನಕ್ಸಲರು. ಆದರೆ ಸರ್ಕಾರ ಕೊಟ್ಟ ಭರವಸೆಗೆ ಮಣಿದು ಶರಣಾಗಿದ್ರು. ಬಂದೂಕು ಬಿಟ್ಟು ಮುಖ್ಯವಾಹಿನಿಗೆ ಬಂದಿದ್ರು. ಆದರೆ ಸರೆಂಡರ್ ಆಗಿ 6-7 ವರ್ಷ ಕಳೆದ್ರೂ ಕೂಡ ಸರ್ಕಾರ ಕೊಟ್ಟಿದ್ದ ಭರವಸೆ ಮಾತ್ರ ಇನ್ನೂ ಈಡೇರಿಲ್ವಂತೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಒಂದೂವರೆ ದಶಕ ಮಲೆನಾಡಿನಲ್ಲಿ 1.5 ದಶಕದಿಂದ ನಕ್ಸಲ್ ಚಟುವಟಿಕೆ ಸಕ್ರಿಯವಾಗಿತ್ತು. ಆ ನಕ್ಸಲ್ ಚಟುವಟಿಕೆ ಬ್ರೇಕ್ ಹಾಕೋಕೆ ಸರ್ಕಾರ ಹರಸಾಹಸ ಪಟ್ಟಿತ್ತು. ನಕ್ಸಲರು ಶರಣಗತಿಯಾಗಲು ಮುಖ್ಯವಾಹಿನಿಗೆ ಬರಲು ಅನುದಾನ ಘೋಷಿಸಿತ್ತು. ಆದರೆ ಅವತ್ತು ಘೋಷಿಸಿದ್ದ ಅನುದಾನ ಇನ್ನು ಘೋಷಣೆಯಾಗಿಯೇ ಉಳಿದಿದೆ. 2016-2017ರಲ್ಲಿ ನಕ್ಸಲರ ಶರಣಗತಿಗೆ ಅನುದಾನವನ್ನ ಘೋಷಿಸಲಾಗಿತ್ತು. ಕೃಷಿ ಮಾಡೋಕೆ ಜಮೀನು, ಕೆಲಸ, ಬದಲಾವಣೆಗೆ ಕೆಲ ಅನುದಾನ ನೀಡೋದಾಗಿ ಭರವಸೆ ನೀಡಲಾಗಿತ್ತು. ಇದಕ್ಕೆಲ್ಲ ಒಪ್ಪಿಕೊಂಡು 6 ಮಂದಿ ನಕ್ಸಲರು ಶರಣಾಗತಿಯಾಗಿದ್ರು. ಆದ್ರೆ ಅಂದು ನೀಡಿದ್ದ ಭರವಸೆಗಳೆಲ್ಲವೂ ಹುಸಿಯಾಗಿದೆ ಅಂತಿದ್ದಾರೆ ಶರಣಾಗಿರೋ ಮಾಜಿ ನಕ್ಸಲರು. ಈಗಾಗಲೇ 2014ರಿಂದ ಈಚೆಗೆ ನಕ್ಸಲ್ ಇದರಿಂದ ಹೊರಕ್ಕೆ ಮುಖ್ಯವಾಹಿನಿಗೆ ಬಂದ ಹಲವಾರು ಜನರದ್ದು ಕೇಸ್ಗಳು ಸೆಟ್ಲ್ ಆಗಿಲ್ಲ. ಅವರಿಗೆ ಸರ್ಕಾರದಿಂದ ಸವಲತ್ತುಗಳು ಕೊಡ್ತೀವಿ ಅಂತೇಳಿ, ಜಮೀನು ಕೊಡ್ತೀವಿ ಅಂತ, ಮಕ್ಕಳಿಗೆ ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಈಗ ಹಲವಾರು ಆಶ್ವಾಸನೆಗಳು ಕೊಟ್ಟಿತ್ತು. ಸರಿಯಾದ ರೀತಿಯಲ್ಲಿ ಯಾವುದೂ ಸೆಟ್ಲ್ ಆಗಿಲ್ಲ. ಅದರ ನಂತರ ಸುಮಾರು 10-15 ಜನ ಬಂದಿದ್ದಾರಲ್ಲ, ಅವರಿಗೆ ಕೇಸ್ಗಳಿದ್ದಾವೆ, ಕೇಸ್ಗಳು ವಿಡ್ರಾ ಮಾಡಿಲ್ಲ. ಹೋಗ್ಲಿ, ಇನ್ನೂ 8 ವರ್ಷದಿಂದ ಇದೆ, ಕೇಸ್ಗಳು ಚಾರ್ಜ್ ಕೂಡ ಆಗಿಲ್ಲ ಹಲವಾರು. ಒಂದು ಕಡೆ ಮನೆಗಳು ಬೀಳುವ ಸ್ಥಿತಿ ತಲುಪಿದೆ, ಮತ್ತೊಂದು ಕಡೆ ಕೇಸ್ಗಳನ್ನ ನಡೆಸೋಕೆ ಕೋರ್ಟ್ಗೆ ಅಲೆದಾಟ. ಚಿಕ್ಕಮಗಳೂರು, ಉಡುಪಿ, ಶಿವಮೊಗ್ಗ ಸುತ್ತಿ ಹಣ ಖಾಲಿ ಆಗ್ತಿದೆ ಅಂತಿದ್ದಾರೆ ಮಾಜಿ ನಕ್ಸಲರು. ನಮ್ಮ ಕೇಸ್ಗಳು ಇನ್ನೂ ಇತ್ಯರ್ಥ ಆಗಿಲ್ಲ. 8 ವರ್ಷ ಆಗೋಯ್ತು ನಮ್ಮ ಬಂದು, ಕೇಸ್ ಮುಗ್ದಿಲ್ಲ. ಕುಂದಾಪುರದಲ್ಲಿ ಇನ್ನೂ 4 ಕೇಸ್ ಇದ್ದಾವೆ, ಅದು ಇನ್ನೂ ಚಾರ್ಜ್ ಆಗಿಲ್ಲ. ಅದು ಹೋಗೋದು ಬರೋದಾಗ್ತಾ ಇದೆ. ಈ ಥರವಾಗಿ ನಮಗೆ ಒಂದು ಸಾರಿ ಕೋರ್ಟಿಗೆ ಹೋಗಿ ಬರೋದಕ್ಕೆ 600-700 ರೂಪಾಯಿ ಖರ್ಚಾಗುತ್ತೆ. ನಮಗೇನು ದುಡಿಮೆ ಇಲ್ಲ, ದುಡಿಮೆ ಮಾಡೋಕ್ಕೆ ಆಗೋದು ಇಲ್ಲ. ಕೋರ್ಟ್ ವಾರದಲ್ಲಿ 3 ದಿನ 4 ದಿನ ಕೋರ್ಟ್ ಇದೆ ಅಂತಂದರೆ ದುಡಿಮೆ ಎಲ್ಲಿಂದ ಮಾಡ್ತೀವಿ? ಈ ಥರದ ಯಾವ ಇದೂ ಇಲ್ಲ. ಇದರ ನಡುವೆ ಕನ್ಯಾಕುಮಾರಿ ಎಂಬ ನಕ್ಸಲ್ ಶರಣಾಗತಿಯಾದ ನಂತರ ಈಗಲೂ ಜೈಲಿನಲ್ಲಿದ್ದಾರಂತೆ. ಹೀಗಿರುವಾಗ ಬೇರೆ ರಾಜ್ಯದಲ್ಲಿರೋ ನಮ್ಮ ರಾಜ್ಯದ ನಕ್ಸಲರನ್ನ ಮುಖ್ಯವಾಹಿನಿಗೆ ತನ್ನಿ ಅಂತ ಹೇಳ್ತಾರೆ. ನಮಗೆ ನ್ಯಾಯ ಸಿಗದಿದ್ದಾಗ ಅವರನ್ನೆಲ್ಲ ಶರಣಾಗಿಸೋದು ಹೇಗೆ ಅನ್ನೋದು ಮಾಜಿ ನಕ್ಸಲರ ಪ್ರಶ್ನೆ. 2017 ಸರೆಂಡರ್ ಆದಾಗ ಒಂದು 6 ತಿಂಗಳು 1 ವರ್ಷದೊಳಗಡೆ ನಿಮ್ಮ ಕೇಸ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು. ಈಗ ಆಲ್ರೆಡಿ 8 ವರ್ಷ ಆಯಿತು, ಕೇಸ್ ಚಾರ್ಜ್ ಕೂಡ ಆಗಿಲ್ಲ, ಇನ್ನು ಕ್ಲಿಯರ್ ಮಾಡ್ತಿರಲಿಲ್ಲ, ಚಾರ್ಜೇ ಮಾಡಿಲ್ಲ. ಇನ್ನು 8 ವರ್ಷ ಆದರೂ ಕೂಡ ಕರ್ನಾಟಕದಲ್ಲಿ 33 ಕೇಸ್ ಇದೆ, ಕೇರಳದಲ್ಲಿ 32 ಕೇಸ್ ಇದೆ, ಒಟ್ಟು 64-65 ಕೇಸ್ ಇದೆ. ಯಾವ ಕೇಸ್ಗಳು ಇನ್ನೂ ಒಂದು 70% ಕೇಸ್ ಚಾರ್ಜೇ ಆಗಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ನಕ್ಸಲರನ್ನ ಮುಖ್ಯವಾಹಿನಿಗೆ ತರುವ ಸರ್ಕಾರದ ಯೋಜನೆ ತುಕ್ಕು ಹಿಡಿಯಿತಾ ಅನ್ನೋದೇ ಸದ್ಯದ ಪ್ರಶ್ನೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕೋವಿಡ್ ಕಾಲದಲ್ಲಿ ಜನ ಕ್ವಾರಂಟೈನ್ಗೆ ಹೆದರಿ ಹೋಗಿದ್ರು. ಕೋವಿಡ್ ಬಂದವರಿಗೆ ಕ್ವಾರಂಟೈನ್ ಫಿಕ್ಸ್ ಆಗಿತ್ತು. ಇದೀಗ ಮತ್ತೆ ಕ್ವಾರಂಟೈನ್ ಸಂಪ್ರದಾಯ ರಾಜಧಾನಿಯಲ್ಲಿ ಕಾಲಿರಿಸಿದೆ. ಆದರೆ ಈ ಸಲ ಕ್ವಾರಂಟೈನ್ಗೆ ಕಾರಣ ಕೋವಿಡ್ ಅಲ್ಲ. ಈ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ರಾಜಧಾನಿಗೆ ಕಾಲಿಟ್ಟ ಕ್ವಾರಂಟೈನ್ ಪದ್ಧತಿ. ಕೇರಳದಿಂದ ಬಂದವರಿಗೆ ಹೋಮ್ ಐಸೋಲೇಷನ್. ಹೌದು, ಕೋವಿಡ್, ಡೆಂಘಿ, ಮಂಕಿಪಾಕ್ಸ್ ಬಳಿಕ ಇದೀಗ ರಾಜಧಾನಿಗೆ ನಿಫಾ ಭೀತಿ ಶುರುವಾಗಿದೆ. ಕೇರಳ ಮೂಲದ ಬೆಂಗಳೂರಿನ ವಿದ್ಯಾರ್ಥಿ ಶಂಕಿತ ನಿಫಾಗೆ ಬಲಿಯಾಗಿದ್ದಾನೆ. 23 ವರ್ಷದ ಬೆಂಗಳೂರಿನ ಸೈಕಾಲಜಿ ವಿದ್ಯಾರ್ಥಿ ಕೇರಳದಲ್ಲಿ ನಿಫಾಗೆ ಕೊನೆಯುಸಿರೆಳೆದಿದ್ದು, ರಾಜ್ಯದಲ್ಲಿ ನಿಫಾ ಟೆನ್ಷನ್ ಶುರುವಾಗಿದೆ. ಮೃತ ಯುವಕನ ಅಂತ್ಯ ಸಂಸ್ಕಾರಕ್ಕೆ ತೆರಳಿದ್ದ ಸ್ನೇಹಿತರಿಗೆ ಇದೀಗ ಕ್ವಾರಂಟೈನ್ ಮಾಡಲಾಗಿದೆ. ಕೇರಳದಲ್ಲಿ 5 ಜನರಿಗೆ ನಿಫಾ ಸಿಂಪ್ಟಮ್ಸ್. ನಗರದಲ್ಲಿ ಐಸೋಲೇಷನ್ ಪ್ರೋಟೋಕಾಲ್. ಮೃತ ವಿದ್ಯಾರ್ಥಿ ಸಂಪರ್ಕದಲ್ಲಿದ್ದ 151 ಜನರ ಪೈಕಿ 25 ಜನರು ಬೆಂಗಳೂರಿನವರೇ. ಇತ್ತ ಈಗಾಗಲೇ ಕೇರಳದಲ್ಲಿ 5 ಜನರಿಗೆ ಸಿಂಪ್ಟಮ್ಸ್ ಕಾಣಿಸಿಕೊಂಡಿದೆ. ಹೀಗಾಗಿ ಬೆಂಗಳೂರಿನ 25 ಜನರಿಗೂ ಹೋಮ್ ಐಸೋಲೇಷನ್ ಮಾಡಲಾಗಿದೆ. ಕೇಸಿಗೆ ಸಂಬಂಧಪಟ್ಟ ಎಲ್ಲ ಪ್ರೈಮರಿ ಕಾಂಟ್ಯಾಕ್ಟ್, ಸೆಕೆಂಡರಿ ಕಾಂಟ್ಯಾಕ್ಟ್ಸ್ಗಳನ್ನು ಹುಡುಕುವ ಕೆಲಸವನ್ನು ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಅದರಲ್ಲಿ ಮ್ಯಾಕ್ಸಿಮಮ್ ಇನ್ನು ಯಾರು ಕಾಂಟ್ಯಾಕ್ಟ್ಸ್ನಲ್ಲಿ ಬಂದಿದ್ದಾರೋ ಅವರನ್ನು ಕೇರಳ ಹಂತದಲ್ಲಿನೇ ಅಲ್ಲೇ ಅವರು ಇರೋದ್ರಿಂದ ಅವರ ಸರ್ವೆಲೆನ್ಸ್ ಯೂನಿಟ್ ಅವರ ಹಂತದಲ್ಲಿ ಎಲ್ಲ ಟೇಕ್ ಓವರ್ ಮಾಡ್ತಾ ಇದ್ದಾರೆ. ನಮ್ಮ ಹಂತದಲ್ಲಿ ಏನು ಕೆಲವೊಂದು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಕಂಡು ಬಂದಿದೆಯೋ ಅವರಿಗೆ ನಾವು ಪ್ರಾಪರ್ ಪ್ರಿಕಾಷನರಿ ಮೆಷರ್ಸ್ ಏನು ತಗೋಬೇಕು ಅದನ್ನು ಅವರಿಗೆ ಅರಿವನ್ನು ಮೂಡಿಸಿ ನಾವು ಅವರನ್ನು ಐಸೋಲೇಷನಲ್ಲಿ ಇರಲಿಕ್ಕೆ ಎಲ್ಲ ರೀತಿಯ ಒಂದು
ಮಾಹಿತಿಗಳನ್ನು ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರದಿಂದ ನಿಫಾ ಬಗ್ಗೆ ಹೆಚ್ಚು ಗಮನ ಹರಿಸಲು ರಾಜ್ಯ ಆರೋಗ್ಯ ಇಲಾಖೆಗೆ ಸೂಚನೆ ನೀಡಿದೆ. ಹೀಗಾಗಿ ಆರೋಗ್ಯ ಇಲಾಖೆ ಕೋವಿಡ್ ಪ್ರೋಟೋಕಾಲ್ ಮುಂದುವರಿಸಲು ಸಿದ್ಧತೆ ಮಾಡಿದೆ. ಒಟ್ನಲ್ಲಿ ಬೆಂಗಳೂರಿಗೆ ಕೇರಳದಿಂದ ಬಂದ ಪ್ರಾಥಮಿಕ ಸಂಪರ್ಕಿತರ ಮೇಲೆ ಆರೋಗ್ಯ ಇಲಾಖೆ ಹದ್ದಿನ ಕಣ್ಣಿಟ್ಟಿದ್ದು, ಮೃತ ಕೇರಳ ವಿದ್ಯಾರ್ಥಿಯು ಸ್ನೇಹಿತರ ನಿಫಾ ರಿಪೋರ್ಟ್ಗಾಗಿಯೂ ಕಾಯ್ತಾ ಇದೆ. ಈ ವರದಿ ಕೈ ಸೇರುವವರೆಗೂ ಸೂಕ್ತ ನಿಗಾ ವಹಿಸಲು ಮುಂದಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪರಪ್ಪನ ಅಗ್ರಹಾರದಲ್ಲಿದ್ದಾಗಲೇ ದರ್ಶನ್ಗೆ ಪಶ್ಚಾತ್ತಾಪ ಕಾಡ್ತಿದೆ ಅಂತೆಲ್ಲ ಹೇಳ್ತಿದ್ವಿ. ಆದರೆ ಬೇರೆ ಜೈಲಿಗೆ ಶಿಫ್ಟ್ ಆಗುವಾಗ ಯಾವ ಪಶ್ಚಾತ್ತಾಪ ಕೂಡ ಇರಲಿಲ್ಲ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಮೇಲೆ ಕಾಟೇರ ಫುಲ್ ಚೇಂಜ್ ಆಗಿದ್ದಾನಂತೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಬಳ್ಳಾರಿ ಜೈಲಲ್ಲಿ ಡಿಗೆ ಕಾಡ್ತಾ ಇದೆಯಾ ಪಶ್ಚಾತ್ತಾಪ? ಜೈಲು ಸಿಬ್ಬಂದಿ ಬಳಿ ದರ್ಶನ್ ಹೇಳಿದ್ದೇನು? ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿರುವಾಗಲೇ ದಾಸನಿಗೆ ಪಶ್ಚಾತ್ತಾಪ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಸೊರಗಿ ಹೋಗಿದ್ದಾನೆ. ಜೈಲಲ್ಲೇ ಕೂತು ಕೊಲೆ ಸಂಬಂಧ ಯೋಚನೆ ಮಾಡ್ತಾ ಇರ್ತಾನೆ ಅಂತೆಲ್ಲ ಹೇಳ್ತಾ ಇದ್ವಿ. ಆದರೆ ರಾಜಾತಿಥ್ಯದ ಬಳಿಕ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗುವ ವೇಳೆ ದರ್ಶನ್ ಮೊಗದಲ್ಲಿ ಯಾವುದೇ ಪಶ್ಚಾತ್ತಾಪ ಕಾಣ್ತಾ ಇರಲಿಲ್ಲ. ಆದರೆ ಕಾಟೀರನಿಗೆ ನಿಜವಾಗ್ಲೂ ಈಗ ಪಶ್ಚಾತ್ತಾಪ ಆಗ್ತಿದೆಯಂತೆ. ಬಳ್ಳಾರಿ ಜೈಲು ಸಿಬ್ಬಂದಿ ಜೊತೆ ಕಾಟೇರ ಪಶ್ಚಾತ್ತಾಪದ ಮಾತುಗಳನ್ನಾಡಿದ್ದಾನಂತೆ. ನನ್ನದು ಸಾಯಿಸೋ ಮನ್ಸಲ್ಲ, ಏನೋ ಮಾಡೋದಕ್ಕೆ ಹೋಗಿ ಏನೋ ಆಯ್ತು ಬಿಡಿ, ನಾನಂತೂ ಕೊಲೆ ಮಾಡಿಲ್ಲ, ಮೇಲೊಬ್ಬ ಇದಾನೆ ನೋಡ್ಕೋತಾನೆ, ಹೊರಗಡೆ ಹೋದ್ಮೇಲೆ ರೇಣುಕಾ ಕುಟುಂಬ ಮೀಟ್ ಮಾಡಿ ಸಹಾಯ ಮಾಡ್ತೀನಿ ಅಂತ ಹೇಳಿದಾನಂತೆ. ಹೀಗೆ ಜೈಲು ಸಿಬ್ಬಂದಿಯೊಬ್ಬರ ಜೊತೆ ಮನ ಬಿಚ್ಚಿ ಮಾತನಾಡಿದ್ದಾನಂತೆ. ಇಷ್ಟು ಮಾತ್ರವಲ್ಲ, ಕಳೆದೆರಡು ದಿನದಿಂದ ದರ್ಶನ್ ಸ್ವಲ್ಪ ಆಕ್ಟಿವ್ ಆಗಿದ್ದಾರಂತೆ. ರೇಣುಕಾಸ್ವಾಮಿ ಕುಟುಂಬದ ಬಗ್ಗೆ ಪತ್ನಿ ವಿಜಯಲಕ್ಷ್ಮಿ ಬಳಿಯೂ ಮಾತನಾಡಿದಾರಂತೆ. ರೇಣುಕಾಸ್ವಾಮಿ ಪತ್ನಿ ಹಾಗೂ ಕುಟುಂಬಸ್ಥರ ನೋವು ಸಮಸ್ಯೆ ಬಗ್ಗೆ ವಿಜಯಲಕ್ಷ್ಮಿಯಿಂದ ಮಾಹಿತಿ ಪಡೆದಿದ್ದಾರಂತೆ. ಹೊರಗೆ ರಿಲೀಸ್ ಆಗಿ ಬಂದ್ಮೇಲೆ ಸಹಾಯ ಮಾಡೋದಾಗಿ ಮಾತಾಡಿದಾರಂತೆ.